ಶಾಸಕರು ಬರ್ತಾರಂದ್ರೆ ಎಲ್ಲರಿಗಿಂತ ಮೊದಲನೇಗೆ ಬಂದು ನಿಂತು ಸ್ವಾಗತ ಮಾಡಿ ಎಲ್ಲ ಕಾರ್ಯಕ್ರಮ ಮುಂಚೂಣಿ ಇರ್ತಕ್ಕಂಥ ಸೋದರರು ಮತ್ತು ಈ ಗ್ರಾಮದಲ್ಲಿ ಎಲ್ಲ ನನ್ನ ಹಿರಿಯರು ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ದರು. ಇಲ್ಲಿದೆ ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅದು ಬಹಳಷ್ಟು ನಮ್ಮ ತಾಯಂದಿರು ಗ್ರಾಮದೆಲ್ಲ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಇದ್ದರು. ಮುಲ್ಗೆ ಸೌಕರರು ಎಲ್ಲರೂ ಗ್ರಾಮದೆಲ್ಲ ಹಿರಿಯರು ಕೂಡಿ ಕಲ್ಯಾಣ ಬೇಕು ಅಂತ ಹೇಳಿ ಇದೇ ಕಾರ್ಯಕ್ರಮದಲ್ಲಿ ನನ್ನ ಕೈಲಿಂದ ಇವತ್ತು ಹೇಳಿ ಹಚ್ಚಿದರು. ನಾನೊಂದು ಮಾತು ಹೇಳಿ ಹೋಗಿದ್ದೆ, ಸೌಕರ್ಯ ಊರಿಗೆ ಮುಂದೆ ಬರಬೇಕಾದ್ರೆ ಕಲ್ಯಾಣ ಮಂಟಪ ಪೂಜೆಗೆ ನಾನು ಬರ್ತೀನಿ ಅಂತಕ್ಕಂಥ ಕೂಡ ನಾನು ಹೇಳಿ ಗ್ರಾಮಕ್ಕೆ ಹೋಗಿದ್ದೆ. ತಾವೆಲ್ಲರ ಸಮ್ಮುಖದಲ್ಲಿ ಇವತ್ತು ಅದು ಅಡಿಗಲ ಸಮಾರಂಭಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ರಿ. ನಮ್ಮ ಹಿರಿಯ ಗಡ್ಜರ್ಗಿ ಗ್ರಾಮದ ಎಲ್ಲ ನನ್ನ ಹಿರಿಯರು ಕೂಡ ನಾನು ನಮಸ್ಕಾರ ಮಾಡಲೇಬೇಕಾಗ್ತದೆ. ಕೆಲವು ವಿಷಯಗಳು ಬಾಬಣ್ಣವ್ರು ಮಾತಾಡ ಟೈಮ್ಗೆ ಹೇಳಿದರು, ಮುಲ್ಗೆ ಸೌಕರ್ ಮಾತಾಡ ಟೈಮ್ಗೆ ಹೇಳಿದರು, ಶಾಸಕರು ಈ ಕ್ಷೇತ್ರ ಬಿಟ್ಟು ಹೋಗ್ತಾರ, ಬೇರೆ ಕಡೆ ಹೋಗ್ತಾರೆ ಅಂತ ಹೇಳಿ ಒಂದು ಮಾತು ಹೇಳಿ ಬಯಸ್ತಾ ಇದ್ದೀನಿ, ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಈ ಗ್ರಾಮೀಣ ಮತಕ್ಷೇತ್ರ ಎಲ್ಲಿವರೆಗೆ ರಿಜೋರ್ ಇರ್ತದೋ, ಪಾರ್ಟಿದು ಆಶೀರ್ವಾದ ಎಲ್ಲಿವರೆಗೆ ಇರ್ತದೋ, ತಮ್ಮ ಎಲ್ಲಿವರೆಗೆ ಆಶೀರ್ವಾದ ಇರ್ತದೋ ಅಲ್ಲಿವರೆಗೆ ಕ್ಷೇತ್ರ ಬಿಟ್ಟು ಹೋಗೋಣ ಪ್ರಶ್ನೆನೇ ಇಲ್ಲ. ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಯಾರಾಗ್ತಾರೋ ಮತ್ತು ಅನಿವಾರ್ಯಕ್ಕಾಗಿ ಡಿಲಿಮಿಟೇಷನ್ ಆದಂಥ ಸಂದರ್ಭದಲ್ಲಿ ಕ್ಷೇತ್ರ ಏನಾರ ಜನರಲ್ ಆಯ್ತಪ್ಪ ಅಂತಂದರೆ ಈ ನಿಮಗೆ ಗೊತ್ತದ, ನಾನು ಅನಿವಾರ್ಯವಾಗಿ ಎಲ್ಲಿ ರಿಸರ್ವ್ ಕಾಣಿಸಿದ ಅಲ್ಲಿ ಪಾರ್ಟಿ ಮತ್ತೆ ಟಿಕೆಟ್ ಕೊಟ್ಟರು ಮತ್ತೆ ನಾವು ಅಲ್ಲಿ ಹೋಗಿ ಹಿಂದಿರ್ತಕ್ಕಂಥ ಕೆಲಸ ನಾನು ಮಾಡ್ತೇವೆ. ಅಲ್ಲಿವರೆಗೂ ಕೆಲವು ಜನಗಳು ಹೇಳ್ತಾ ಇದ್ದಾರೆ, ಶಾಸಕರು ಇಂಟ್ರೆಸ್ಟ್ ಕೊಡಲಾಗ್ಯಾರಪ್ಪ, ಕ್ಷೇತ್ರ ಬದಲಾವಣೆ ಹಾಕೊಂಡು ಬರಲಾಗ್ಯಾರಪ್ಪ ಅಂತ. ನಾನು ಒಂದೇ ಮಾತು ಹೇಳಕ್ಕೆ ಬಯಸ್ತಾ ಇರ್ತೀನಿ, ನಾನು ಎಲ್ಲಿವರೆಗೆ ಉಸಿರು ಇಡ್ತದೋ ಅಲ್ಲಿವರೆಗೆ ಈ ಗ್ರಾಮೀಣ ಮತಕ್ಷೇತ್ರಕ್ಕೆ ಎಂದೂ ಬರಲಿಕ್ಕೆ ಆಗಲ್ಲ ಅಂತಕ್ಕಂಥ ಕೂಡ ನಾನು ಹೇಳಬೇಕು. ಅನಿವಾರ್ಯ ಯಾಕಾಗಿ ಪಾರ್ಟಿ ಕೆಲಸಗಳು ಜಾಸ್ತಿ ಇರೋದ್ರಿಂದ, ಬೈ ಎಲೆಕ್ಷನು, ಪಾರ್ಟಿ ಮೀಟಿಂಗ್ ಈ ರೀತಿ ಇರೋದ್ರಿಂದ ಸ್ವಲ್ಪ ಬರ್ಲಿಕ್ಕೆ ಹೋಗ್ಲಿಕ್ಕೆ ಕಡಿಮೆ ಆಗಿರ್ಬೋದು. ಆದರೆ ಯಾವುದೇ ಕಾರಣಕ್ಕೆ ಕ್ಷೇತ್ರ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಮತ್ತು ಪಾರ್ಟಿ ಎಲ್ಲಿವರೆಗೂ ನಮ್ಗೆ ಆಶೀರ್ವಾದ ಮಾಡ್ತದೋ ಅಲ್ಲಿವರೆಗೂ ತಮ್ಮ ಸೇವೆಗೋಸ್ಕರ ನಾನು ಯಾವತ್ತೂ ಕೂಡ ಸದಾ ಸಿದ್ಧ ಇದ್ದೀನಿ ಅಂತಕ್ಕಂಥ ಕೂಡ ನಾನು ಹೇಳಬೇಕಾಗ್ತದೆ.